ಇವತ್ತಿನ ದಿನ ಸಣ್ಣ ಹಳ್ಳಿಗಳಿಂದ ಹಿಡಿದು ದೊಡ್ಡ ಸಿಟಿಯವರೆಗೆ ಜನ ತಮ್ಮದೇ ಆದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ಒಂದೊಳ್ಳೆ ಇನ್ಕಮ್ ಪಡಿಬೇಕು ಅಂತ ಆಸೆ ಪಡ್ತಾರೆ. ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಹೆಚ್ಚು ಇನ್ಕಮ್ ಬರುವಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ? ಹೆಲೋ ಗೈಸ್, ವೆಲ್ಕಮ್ ಟು ಬಿ ಯೋರ್ ಓನ್ ಬಾಸ್. ಐಡಿಯಾಸ್ನ ತಗೊಂಡು ಬರ್ತೇವೆ. ಅದು ನಿಮಗೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಸಹಾಯ ಮಾಡುತ್ತೆ. ಇಂಥ ಬಿಸ್ನೆಸ್ ನೀವು ಕಡಿಮೆ ಬಜೆಟ್ನಲ್ಲಿ ಮತ್ತು ಬಹಳ ಆರಾಮವಾಗಿ ಸ್ಟಾರ್ಟ್ ಮಾಡ್ಬೋದು. ನಮ್ಮ ದೇಶದಲ್ಲಿ ರುಚಿಯಾದ ಊಟ ಮಾಡಲು ಎಲ್ಲರೂ ತಯಾರಿದ್ದಾರೆ, ಆದರೆ ಎಲ್ಲರಿಗೂ ಹಾಗೆ ಅಡುಗೆ ಮಾಡಲು ಬರುವುದಿಲ್ಲ. ಯಾರಿಗಾದರೂ ಅಡುಗೆ ಮಾಡುವ ಹವ್ಯಾಸಗಳಿದ್ದರೂ ಕೂಡ ಚೆನ್ನಾಗಿರುವ ಅಡುಗೆ ಮಾಡಲು ಬರುವುದಿಲ್ಲ. ಆದ್ದರಿಂದ ಜನರು ಗೂಗಲ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಹೋಗಿ ರೆಸಿಪಿ ಹುಡುಕ್ತಾರೆ. ಒಂದು ವೇಳೆ ನಿಮಗೇನಾದರೂ ಒಳ್ಳೆಯ ಕುಕ್ಕಿಂಗ್ ಬರ್ತಿದ್ರೆ, ನೀವೇನಾದರೂ ಒಳ್ಳೆಯ ಕುಕ್ ಆಗಿದ್ದರೆ, ಕುಕ್ಕಿಂಗ್ನ ಹವ್ಯಾಸಗಳಿದ್ದರೆ ನೀವು ಕುಕ್ಕಿಂಗ್ ಕ್ಲಾಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆನ್ಲೈನ್ನಲ್ಲಿ ಕುಕ್ಕಿಂಗ್ ಕ್ಲಾಸ್ ಹೇಳ್ಕೊಡ್ಬೋದು. ಆ ವಿಡಿಯೋನ ಶೂಟ್ ಮಾಡಿ ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ನಲ್ಲೆಲ್ಲ ಸ್ಪ್ರೆಡ್ ಮಾಡ್ಬೋದು. ಅದರಿಂದ ನಿಮಗೆ ಒಂದು ಒಳ್ಳೆಯ ಇನ್ಕಮ್ ಬರುತ್ತೆ. ಅದಲ್ಲದೆ ನೀವು ಆಫ್ಲೈನ್ನಲ್ಲಿ ಕೂಡ ಕುಕ್ಕಿಂಗ್ ಕ್ಲಾಸ್ನ ಕಲಿಸ್ಬೋದು. ಇದರ ಜೊತೆಗೆ ನೀವು ಟಿಪ್ಪಿಂಗ್ ಸರ್ವಿಸ್ ಕೂಡ ಕೊಡುವ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ನಿಮಗೆ ಒಂದು ಒಳ್ಳೆಯ ಇನ್ಕಮ್ ಬರುತ್ತೆ. ಟು ಬಿಸ್ನೆಸ್ ವಿತ್ ಫ್ರಾಂಚೈಸೀಸ್. ಎರಡನೇ ಒಂದು ಬಿಸ್ನೆಸ್ ಐಡಿಯಾ ಇದು. ಒಂದು ವೇಳೆ ನೀವು ಕಡಿಮೆ ಸಮಯದಲ್ಲಿ ನಿಮ್ಮ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗಾಗಿ ಫ್ರಾಂಚೈಸಿ ಬಿಸ್ನೆಸ್ ಒಂದು ಬಹಳ ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಫ್ರಾಂಚೈಸಿಯ ಮುಖಾಂತರ ನೀವು ಬೇರೆ ಯಾವುದೇ ಕಂಪನಿಯ ಬ್ರ್ಯಾಂಡ್ ಹೆಸರನ್ನ ಯೂಸ್ ಮಾಡಬಹುದು. ನಿಮ್ಮ ರಾಜ್ಯ ಅಥವಾ ನಿಮ್ಮ ನಗರದಲ್ಲಿ ಅದರ ಒಂದು ಶಾಖೆಯನ್ನು ತೆಗಿಬಹುದು. ಇದರಿಂದ ನೀವು ಯಾವುದೇ ಅಡೆತಡೆಗಳಿಲ್ಲದೆ ಒಂದು ಒಳ್ಳೆಯ ಮಾರುಕಟ್ಟೆ ನಿಮಗೆ ಸಿಗುತ್ತೆ. ಇದರಿಂದ ನೀವು ನೇರವಾಗಿ ಅರ್ನಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಫುಡ್ ಫ್ರಾಂಚೈಸಿ ಬಿಸ್ನೆಸಸ್. ಅಮೂಲ್ನ ಐಸ್ ಕ್ರೀಮ್ನ ಔಟ್ಲೆಟ್ ನೀವು ಓಪನ್ ಮಾಡ್ಬೋದು. ಅದೇ ಥರ ಮ್ಯಾಕ್ಡಿಯ ಫಾಸ್ಟ್ ಫುಡ್ ಔಟ್ಲೆಟ್ ಕೂಡ ನೀವು ಓಪನ್ ಮಾಡ್ಬೋದು. KFC, ಡಾಮಿನೋಸ್ ಅಥವಾ ಟ್ರೆಂಡಲ್ಲಿರುವಂಥ ಟೀ ಔಟ್ಲೆಟ್ನ ಕೂಡ ನೀವು ಓಪನ್ ಮಾಡ್ಬೋದು. ಇದರಿಂದ ನೇರವಾಗಿ ನಿಮಗೆ ಅರ್ನಿಂಗ್ ಆಗುತ್ತೆ. ಕೋಲ್ಡ್ ಸ್ಟೋರೇಜ್ ಬಿಸ್ನೆಸ್, ವೆರಿ ಈಸಿ ಟು ಸ್ಟಾರ್ಟ್ ಬಿಸ್ನೆಸ್. ಸ್ಟಾರ್ಟ್ ಮಾಡೋಕ್ಕೆ ಅಥವಾ ವಿಸ್ತಾರ ಮಾಡೋಕ್ಕೆ ಎಲ್ಲ ಬ್ಯಾಂಕ್ಗಳು ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿಗಳು ಬಿಸ್ನೆಸ್ ಲೋನ್ ಕೊಡ್ತವೆ. ಕೋಲ್ಡ್ ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ, ಎಲ್ಲ ಮನೆಯಲ್ಲಿ ಫ್ರಿಜ್ ಇರ್ತವೆ. ಅದರಲ್ಲಿ ಯಾವ ವಸ್ತುಗಳನ್ನು ಕೆಡ್ತಾವ ಅವನ್ನು ಸ್ಟೋರ್ ಮಾಡ್ತೇವೆ. ಬಹಳ ದಿನ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದೇ ಥರ ಬಹಳಷ್ಟು ವಸ್ತುಗಳು ಇರ್ತವೆ. ಫಾರ್ ಎಕ್ಸಾಂಪಲ್, ಬಹಳಷ್ಟು ವೆಜಿಟೇಬಲ್ ದೊಡ್ಡ ಪ್ರಮಾಣದಲ್ಲಿ ಇದ್ದರೆ ಅದನ್ನು ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಕೋಲ್ಡ್ ಸ್ಟೋರೇಜ್ ಇದ್ದರೆ ರೈತರು ಅಥವಾ ಬೇರೆ ಇನ್ಯಾರು ವ್ಯಾಪಾರಿಗಳು ಅವ್ರ ಹತ್ರ ಇರುವ ವೆಜಿಟೇಬಲ್ಸ್ನೆಲ್ಲ ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡ್ಬೋದು. ಇದರಿಂದ ನಿಮಗೆ ರೆಂಟ್ ಬರುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಸ್ಮಾಲ್ ಬಿಸ್ನೆಸ್ ಆಗಿದೆ.